ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತ ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಲಾಗಿದೆ. ಸಿಯಲ್ದಾ ನ್ಯಾಯಾಲಯ ಮೊನ್ನೆ ತಾನೇ ಈತ ಅಪರಾಧಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಜೀವಾವಧಿ ಅಂತಂದ್ರೆ ಸಾಯೋವರೆಗೂ ಕೂಡ ಜೈಲು. ಕಠಿಣ ಜೀವಾವಧಿ ಶಿಕ್ಷೆಯನ್ನ ಸಂಜಯ್ಗೆ ವಿಧಿಸಲಾಗಿದೆ. ಕೋಲ್ಕತ್ತಾದ ಸೆಷನ್ ಕೋರ್ಟ್ ಮಹತ್ವದ ಆದೇಶವನ್ನು ಪ್ರಕಟಿಸಿದೆ. ಈ ಕೇಸು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು. ವೈದ್ಯ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಸದ್ಯ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿಜಯಶ್ರೀ, ಎಕ್ಸ್ಪೆಕ್ಟೇಷನ್ ಇತ್ತು ಇದು ಇಲ್ಲಿ ಇದೇ ರೀತಿ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಹುಶಃ ಹೆಚ್ಚಿನ ಡೀಟೇಲ್ ಇದಕ್ಕೆ ಸಂಬಂಧಿಸಿದಂತೆ ಏನ್ ಕೊಡ್ತೀರಿ ವಿಜಯಶ್ರೀ? ಖಂಡಿತವಾಗ್ಲೂ ರಕ್ಷತ್, ಬಹಳ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ. ಆಸ್ಪತ್ರೆಗಳಲ್ಲಿ ಇರುವಂತಹ ವೈದ್ಯರಿಗೆ ಭದ್ರತೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಂತಹ ಪ್ರಕರಣ. ಕೇವಲ ಕೋಲ್ಕತ್ತಾ ಮಾತ್ರ ಈ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಕಿಯಲ್ಲಿ ಹೊತ್ತಿ ಉಳಿಯಲಿಲ್ಲ. ದೇಶಾದ್ಯಂತ ನೀವು ಹೇಳಿದ ಹಾಗೆ ಪ್ರತಿಭಟನೆಗಳಾಯ್ತು, ಆಕ್ರೋಶ ವ್ಯಕ್ತವಾಯಿತು. ಒಂದು ಸುಭದ್ರವಾದಂತಹ ಕಾನೂನು ಸರ್ಕಾರ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಅದರ ಜೊತೆಗೆ ಈ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ಸಂಜಯ್ ರಾಯ್ ಏನಿದ್ದಾನೆ ಆತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂಥ ಆಗ್ರಹ ಇತ್ತು. ಆದಷ್ಟು ಶೀಘ್ರದಲ್ಲಿ ಶಿಕ್ಷೆ ಪ್ರಕಟ ಆಗಬೇಕು ಅನ್ನುವಂಥ ಆಗ್ರಹ ಇತ್ತು. ಇವತ್ತು ಫೈನಲಿ ಮೊನ್ನೆಯಷ್ಟೇ ಆತ ಅಪರಾಧಿ ಅನ್ನುವಂತಹ ತೀರ್ಪನ್ನ ಕೊಟ್ಟಿತ್ತು ಕೋಲ್ಕತ್ತಾದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಮೊನ್ನೆ ಹೇಳುವಂತಹ ಸಂದರ್ಭದಲ್ಲಿ, ಮೊನ್ನೆ ಆತನನ್ನ ಅಪರಾಧಿ ಅಂತ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ, ಆ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ನಿನಗೆ ಕನಿಷ್ಠ ಶಿಕ್ಷೆ ಅಂತಂದ್ರೆ ಅದು ಲೈಫ್ ಇಂಪ್ರಿಸನ್ಮೆಂಟ್, ಗರಿಷ್ಠ ಶಿಕ್ಷೆ ಅಂತಂದ್ರೆ ಅದು ಮರಣ ದಂಡನೆ ಅನ್ನುವಂಥ ಮಾತನ್ನ ಹೇಳಿತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ ಆರೋಪಿ ಸಂಜಯ್ ರಾಯ್ಗೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಾಯುವವರೆಗೂ ಜೀವಾವಧಿ ಶಿಕ್ಷೆ ಅಂದ್ರೆ ಆತ ಸಾಯುವವರೆಗೂ ಮಾಡಿದಂಥ ಈ ಪಾಪ ಕೃತ್ಯಕ್ಕಾಗಿ ಜೈಲಿನಲ್ಲೇ ಆತ ಕೊಳಿಬೇಕು. ಆ ಶಿಕ್ಷೆಯನ್ನ ಆತನಿಗೆ ನೀಡಲಾಗಿದೆ. ಬಹಳ ಆತಂಕವನ್ನ ವ್ಯಕ್ತಪಡಿಸಿತು ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಅದರ ಜೊತೆಗೆ ಮತ್ತೊಂದು ಮಹತ್ವದ ನಿರ್ದೇಶನ ಆ ಕೋರ್ಟ್ ನಿಂದ ಬಂದಿರೋದೇನು ಅಂದ್ರೆ, ಕೋಲ್ಕತ್ತಾದ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರ ಏನಿದೆ, ಆ ರಾಜ್ಯ ಸರ್ಕಾರ ಆ ಸಾವನ್ನಪ್ಪಿದಂತಹ ಆರ್ಜಿಕರ್ ಆಸ್ಪತ್ರೆಯ ಟ್ರೈನಿ ವೈದ್ಯ ಏನಿದ್ದಾರೆ ಆಕೆಯ ಕುಟುಂಬಕ್ಕೆ 17 ಲಕ್ಷ ರೂಪಾಯಿ ಹಣವನ್ನ ಪರಿಹಾರದ ರೂಪದಲ್ಲಿ ನೀಡಬೇಕು ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನ ಕೂಡ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ನೀಡಿದೆ. ಇನ್ನು ಈ ಕೇಸ್ನ ಬಗ್ಗೆ ನಾವು ಮಾತನಾಡೋದಾದ್ರೆ ರಕ್ಷತ್, ಆಗಸ್ಟ್ 9ನೇ ತಾರೀಕು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರುವಂತಹ ಸರ್ಕಾರಿ ಆರ್ಜಿಕರ್ ಹಾಸ್ಪಿಟಲ್, ಸರ್ಕಾರ ನಡೆಸುವಂತಹ ಆಸ್ಪತ್ರೆ, ಅಂತಹ ಆಸ್ಪತ್ರೆಯಲ್ಲಿ ನೈಟ್ ಶಿಫ್ಟ್ ನಲ್ಲಿದ್ದಂತಹ ಟ್ರೈನಿ ವೈದ್ಯೆಯ ಮೇಲೆ ಆವತ್ತು ರಾತ್ರಿ ಈ ಸಂಜಯ್ ರಾಯ್ ಅನ್ನುವಂತಹ ಅಪರಾಧಿ ಏನಿದ್ದಾನೆ ಈತ ಆಕೆಯನ್ನ ಬ್ರೂಟಲ್ ಆಗಿ ರೇಪ್ ಮಾಡಿದ್ ಮಾತ್ರ ಅಲ್ಲ, ಆಕೆಯನ್ನ ಕೊಲೆ ಕೂಡ ಮಾಡಿರ್ತಾನೆ. ಅದರ ಮರುದಿನಾನೇ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಸಿಕ್ಕಂಥ ಬ್ಲೂಟೂತ್ ನ ಆಧಾರದ ಮೇಲೆ. ಸಿಸಿಟಿವಿಯಲ್ಲಿ ಆತನ ದೃಶ್ಯ ರೆಕಾರ್ಡ್ ಆಗಿರುತ್ತೆ. ಪ್ರಕರಣ ಮೊದಲಿಗೆ ಕೋಲ್ಕತ್ತಾದ ಪೊಲೀಸರೇ ತನಿಖೆಯನ್ನ ಮಾಡ್ತಿರ್ತಾರೆ. ಅದಾದ ನಂತರ ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಗುತ್ತೆ. ಸಿಬಿಐ ಪ್ರಮುಖ 11 ಸಾಕ್ಷಿಗಳನ್ನ, ಎವಿಡೆನ್ಸ್ ಗಳನ್ನ ಘಟನಾ ಸ್ಥಳದಿಂದ ಈತನ ವಿರುದ್ಧ ಕಲೆಕ್ಟ್ ಮಾಡುತ್ತೆ. ಅದು DNA ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡುತ್ತೆ. ಆ ಸಾವನ್ನಪ್ಪಿದಂತಹ ವೈದ್ಯೆಯ ದೇಹದಲ್ಲಿದ್ದಂತಹ DNA, ಪತ್ತೆಯಾದಂತಹ DNA ಹಾಗೆ ಈತನ DNA ಅದು ಮ್ಯಾಚ್ ಆಗುತ್ತೆ. ಅದು ಪ್ರಮುಖ ಸಾಕ್ಷಿಯಾಗಿತ್ತು. ಫೊರೆನ್ಸಿಕ್ ರಿಪೋರ್ಟ್ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸಿದೆ. ಇಷ್ಟು ಮಾತ್ರ ಅಲ್ಲ, ಸುಮಾರು 55 ಸಾಕ್ಷಿಗಳ ಹೇಳಿಕೆಯನ್ನ ಕೋರ್ಟ್ ನಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಘಟನೆ ನಡೆದು 5 ತಿಂಗಳ ಒಳಗಾಗಿ ಪ್ರಕರಣದಲ್ಲಿ ಅಪರಾಧಿಯಾಗಿರುವವನಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರೋದು. ಹಾಗಾಗಿ ಬಹಳ ವೇಗವಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಕಳೆದ 5 ತಿಂಗಳಿನಿಂದಾನು ಮಾಡ್ತಾ ಇದ್ದಂತಹ
ಆ ಯುವ ವೈದ್ಯರು ಏನಿದ್ದಾರೆ, ರಾಷ್ಟ್ರಾದ್ಯಂತ ನಡೀತಾ ಇದ್ದಂತಹ ಪ್ರತಿಭಟನೆ ಏನಿದೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ, ಅವರೆಲ್ಲರಿಗೂ ಕೂಡ ಈ ತೀರ್ಪು ಖುಷಿಯನ್ನ ಕೊಟ್ಟಿದೆ. ಆತನಿಗೆ ಮರಣದಂಡನೆಯೇ ಆಗಬೇಕು ಅನ್ನುವಂತಹ ಆಗ್ರಹ ಇತ್ತು. ಅದರ ಜೊತೆಗೆ ಸಿಬಿಐ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಆರೋಪಿ ಸಂಜಯ್ ರಾವ್ಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತಹ ಮನವಿಯನ್ನ ಘನ ನ್ಯಾಯಾಲಯಕ್ಕೆ ಮಾಡಿಕೊಂಡಿತ್ತು. ಇವತ್ತು ತೀರ್ಪನ್ನ ಕೊಟ್ಟಿರುವಂತಹ ನ್ಯಾಯಾಲಯ ಆತನಿಗೆ ಸಾಯೋವರೆಗೂ ಜೀವಾವಧಿ ಶಿಕ್ಷೆಯ ಪ್ರಮಾಣವನ್ನ ಈಗ ಪ್ರಕಟ ಮಾಡಿರೋದು. ರಕ್ಷತ್, ವಿಜಯಶ್ರೀ, ಈ ಕೇಸಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಇತ್ತು. ಅಂದ್ರೆ ಆ ತೀರ್ಕೊಂಡಂತ ವಿದ್ಯಾರ್ಥಿನಿಯ ಹೆತ್ತವರು ಕೂಡ ಈ ಆರೋಪವನ್ನ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅದೇ ಅನುಮಾನ ಆಯಿತು. ಆ ಅನುಮಾನಗಳನ್ನ ಏನಾದರೂ ಕೋರ್ಟ್ ಅಡ್ರೆಸ್ ಮಾಡಿದ್ಯಾ? ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅಡ್ರೆಸ್ ಮಾಡದೇ ಇರೋದು ಈಗ ಎದ್ದಿರುವಂತಹ ಪ್ರಶ್ನೆ. ಏನಾಗಿತ್ತು ಅಂತಂದ್ರೆ, ಆರ್ಜಿಕರ್ ಹಾಸ್ಪಿಟಲ್ ನಲ್ಲಿ ನಡೆದಂತಹ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆದಾಗ ಆರಂಭದಲ್ಲಿ ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಲಿಲ್ಲ. ಅಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಕೆಲಸ ಆರ್ಜಿಕರ್ ಹಾಸ್ಪಿಟಲ್ ಕಡೆಯಿಂದಾನೇ ಆಯ್ತು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಆರ್ಜಿಕರ್ ಹಾಸ್ಪಿಟಲ್ನ ಆಗಿನ ಅಧೀಕ್ಷಕರನ್ನ ಕೂಡ ಆಗ ಸಸ್ಪೆಂಡ್ ಮಾಡಲಾಗಿರುತ್ತೆ, ಅವರನ್ನ ವಶಕ್ಕೆ ಪಡೆಯಲಾಗಿರುತ್ತೆ. ಆದ್ರೆ ಈ ಕೇಸ್ನ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ಸಾಕ್ಷಿ ನಾಶದ ಪ್ರಯತ್ನಗಳಾಯ್ತಲ್ಲ, ಆ ಹೆತ್ತವರು ಆ ಆರೋಪವನ್ನ ಮಾಡಿತು, ಅಲ್ಲಿದ್ದಂತಹ ವಿಪಕ್ಷ ಆರೋಪವನ್ನ ಮಾಡಿತು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದವರು ಈ ಆರೋಪವನ್ನ ಮಾಡಿತು. ಸಾಕ್ಷಿ ನಾಶವನ್ನ ಮಾಡುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದಾನೇ ಆಗಿದೆ, ಆರ್ಜಿಕರ್ ಹಾಸ್ಪಿಟಲ್ ಕಡೆಯಿಂದ ಆಗಿದೆ, ಸಾಕ್ಷಿಗಳನ್ನ ಅಳಿಸಿ ಹಾಕುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿತು. ಆದ್ರೆ ಸತ್ಯಕ್ಕೆ ಸಿಗ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ರಕ್ಷತ್, ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ವಿಚಾರ ಮೆನ್ಷನ್ ಆಗಿಲ್ಲ. ಹಾಗಾಗಿ ನಾನು ಹಲವರು ರಿಯಾಕ್ಟ್ ಮಾಡ್ತಾ ಇದ್ದದನ್ನ ಕೇಳಿಸ್ಕೊಂಡೆ. ಅವರು ಹೇಳ್ತಾ ಇರೋದೇ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಕೇಸ್ನ ಆರಂಭದಲ್ಲಾದಂತಹ ಒಂದಿಷ್ಟು ಸಾಕ್ಷಿ ನಾಶದ ಪ್ರಯತ್ನ ಅಥವಾ ಕೇಸ್ನ ಟರ್ನ್ ಮಾಡುವಂತಹ ಪ್ರಯತ್ನ, ಕೇಸ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೋರ್ಟ್ ಅಡ್ರೆಸ್ ಮಾಡಬೇಕಾಗಿತ್ತು. ಆ ವಿಚಾರವಾಗಿಯೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂತಹ ಆಗ್ರಹ ಈಗಲೂ ಕೇಳಿ ಬರ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.